ಹಾಯ್, ಇವತ್ತು ನಾನು ಮಂಗಳೂರು ಸ್ಟೈಲ್ನಲ್ಲಿ ಪುಂಡಿಗಸಿ ರೆಸಿಪಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಇಲ್ಲಿ ನಾನು 7 ಉದ್ದ ಮೆಣಸನ್ನು ಹಾಕಿದ್ದೇನೆ. ಇದೀಗ ಪುಂಡಿಗೆ ಏನು ಮಸಾಲೆ ಹಾಕಲಿಕ್ಕೆ ಉಂಟು ಆ ಮಸಾಲೆಯನ್ನು ಇಲ್ಲಿ ರೆಡಿ ಮಾಡ್ತಿದ್ದೇನೆ ನಾನು. ಇದಕ್ಕೆ ನಾನೀಗ ಒಂದು ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಹಾಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಮೆಂತ್ಯವನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ತಿದ್ದೇನೆ. ಗ್ಯಾಸನ್ನು ಸ್ಲೋ ಆಗಿಟ್ಟು ಫ್ರೈ ಮಾಡಿ. ಇದೀಗ ಫ್ರೈ ಆಗ್ತಾ ಬಂತು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ ನಾನಿಲ್ಲಿ ಅರ್ಧದಷ್ಟು ಕಾಯಿ ತುರಿಯನ್ನು ಇಲ್ಲಿ ಹಾಕ್ತಿದ್ದೇನೆ, ತೆಂಗಿನಕಾಯಿ ತುರಿ. ಮತ್ತು ಸಣ್ಣ ತುಂಡು ಹುಳಿ ಸ್ವಲ್ಪ ತುಂಬ ಸಣ್ಣದು ಹಾಕಿ. ನೋಡ್ಬೋದು, ಸಣ್ಣ ತುಂಡು ಹುಳಿಯನ್ನು ಹಾಕಿದ್ದೇನೆ. ಮತ್ತು ಅರ್ಧ ಸ್ಪೂನಷ್ಟು ನಾನಲ್ಲಿ ಅರಿಶಿನ ಪೌಡರನ್ನು ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತನ್ನಿ. ಈಗ ನಾನು ಪುಂಡಿ ಮಾಡಲಿಕ್ಕೆ ನಿನ್ನೆ ರಾತ್ರಿ 1.5 ಗ್ಲಾಸಿನಷ್ಟು ನಾನಿಲ್ಲಿ ಕುಚ್ಚಲಕ್ಕಿಯನ್ನು ತೊಳೆದು ನೆನೆಸಿ ಹಾಕಿಟ್ಟಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಂತಹ ಅಕ್ಕಿಯನ್ನು ಇದಕ್ಕೆ ಹಾಕ್ತಿದ್ದೇನೆ. ನಂತರ ಸ್ವಲ್ಪ ಕಾಯಿ ತುರಿ, ನೀವು ಬೇಕಾದರೆ ಸ್ವಲ್ಪ ಅಕ್ಕಿಯನ್ನು ಕೂಡ ಸೇರಿಸ್ಬೋದು. ಇದಕ್ಕೆ ನಾನಿಲ್ಲಿ ಕಾಯಿ ತುರಿ ಮಾತ್ರ ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ತನ್ನಿ. ಇದನ್ನು ತುಂಬ ತೆಳುವಾಗಿ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ದಪ್ಪನೆ ಮಾಡಿ, ಪುಂಡಿಗೆ ತೆಳುವಾಗಬಾರ್ದು. ಹಾಗಾಗಿ ಮಿಕ್ಸಿಯಲ್ಲಿ ಹಾಕಿದ ಮೇಲೆ ಸ್ವಲ್ಪ ತೆಳುವಾಗುತ್ತೆ. ಈಗ ನಾನು ಅಕ್ಕಿಯನ್ನು ತೆಳುವಾಗಿದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡ್ತಿದ್ದೇನೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಗ್ರೈಂಡ್ ಮಾಡಿದ ಅಕ್ಕಿಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಗ್ಯಾಸನ್ನು ಸ್ಲೋ ಆಗಿ ಇಟ್ಟು ಫ್ರೈ ಮಾಡಿದ್ದು. ಅಕ್ಕಿ ದಪ್ಪ ಆದರೆ ಗೊತ್ತಾಗುತ್ತೆ ನಿಮಗೆ. ಈಗ ನೋಡ್ಬೋದು, ಈಗ ನೀವು ಆಗ್ತಾ ಬಂತಿದ್ದು. ಹೀಗೆ ಅಕ್ಕಿಯನ್ನು ಮಸಾಲೆ ಹೀಗೆ ಹಿಡಿಯುವಾಗ ಅಂಟ್ಕೊಳ್ಬಾರ್ದು ಕೈಗೆ, ಹೀಗೆ ಆಗಬೇಕು. ನಂತರ ಒಂದು ಪಾತ್ರೆಯಲ್ಲಿ ಮೊದಲೇ ನಾನು ಬಿಸಿ ಆಗಲಿಕ್ಕೆ ನೀರಿಟ್ಟಿದ್ದೇನೆ. ಇದೀಗ ಸಣ್ಣ ಸಣ್ಣ ಉಂಡೆಯಾಗಿ ಹೀಗೆ ಇಟ್ಕೊಳ್ಳಿ. ಇಲ್ಲಿ ನಾನು ಪುಂಡಿಗಸಿಗೆ ಮಾಡುವುದರಿಂದ ನಾನಿಲ್ಲಿ ಪುಂಡಿಯನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಿದ್ದೇನೆ. ಈಗ ಇದನ್ನು ಮುಚ್ಚಿಡಿ, ಒಂದು 10ರಿಂದ 15 ನಿಮಿಷ ತನಕ ಬೇಯಿಸಿಡಿ. ಹಾಗೆಯೇ ಈಗ ಒಂದು ಪಾತ್ರೆಗೆ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ನಾನಿಲ್ಲಿ ದೊಡ್ಡ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ. ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಒಮ್ಮೆ. ಈರುಳ್ಳಿ ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ಕಳೆದಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ತಿದ್ದೇನೆ.
ಮಸಾಲೆನ ಹಾಕಿ ಒಮ್ಮೆ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ನೀರು ಸ್ವಲ್ಪ ಜಾಸ್ತಿ ಹಾಕಿ ತೆಳುವಾಗಿ ಮಾಡಿ, ಮತ್ತು ಅದು ಪುಂಡಿ ಹಾಕುವಾಗ ದಪ್ಪ ಆಗುತ್ತೆ ಮಸಾಲ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಉಪ್ಪು ನೋಡಿಕೊಂಡು ಹಾಕಿ, ಯಾಕಂದರೆ ಮೊದಲೇ ನಾವು ಪುಂಡಿಗೆ ಕೂಡ ಹಾಕಿಡ್ತೇವೆ ಹಾಗಾಗಿ. ಮತ್ತು ಸಣ್ಣ ತುಂಡು ಬೆಲ್ಲವನ್ನು ಹಾಕಿ ಟೇಸ್ಟಿಗೆ. ಈಗ ನಾವು ಕಟ್ ಮಾಡಿದಂಥ ಪುಂಡಿಯನ್ನು ಇಲ್ಲಿ ಹಾಕ್ತಿದ್ದೇವೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲ ಹಾಕಿದ ಮೇಲೆ ಒಮ್ಮೆ ಕುದಿ ಬಂದ ಮೇಲೆ ಇದನ್ನು ಹಾಕಿ ಪುಂಡಿಯನ್ನು, ನಂತರ ಇದನ್ನು ಮುಚ್ಚಿ ಇಡಿ. ಇದೀಗ ಒಂದು ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಇದು ರೆಡಿ ಆಗಿದೆ. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.